ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂಥ ಸಬ್ಜೆಕ್ಟು ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಭಾಳ ವಿಶೇಷವಾದಂಥ ಸಬ್ಜೆಕ್ಟ್ ಅಂತ ಯಾತಕ್ಕೆ ಕೇಳ್ತಾ ಇದ್ದೇನೆ ಅಂದರೆ, ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಡೆಂಗು ಜ್ವರ ಅಂಥೇಳಿ ಶುರುವಾಗ್ಬಿಟ್ಟಿದೆ. ಕಳೆದ ವರ್ಷ ಎಲ್ಲ ನಾವು ಕೊರೋನಾ ವೈರಸ್ ಅಂತ ಬಂತು. ಈ ವರ್ಷ ಡೆಂಗು ಜ್ವರ ಶುರುವಾಗ್ಬಿಟ್ಟಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಡೆಂಗು ಜ್ವರದ ಬಾಧೆ ಪೀಡೆ ತುಂಬ ನರಳಿಸ್ತಾ ಇದೆ. ಅದರಿಂದ ಇವತ್ತು ಪ್ರತಿಯೊಬ್ಬರು ನೋಡಬೇಕು, ಅರ್ಥ ಮಾಡ್ಕೋಬೇಕು. ನೀವೇನು ನೋಡಿ ಅರ್ಥ ಮಾಡ್ಕೊಡ್ತೀವಿ ಅದನ್ನು ಪಾಲನೆ ಮಾಡಿದ್ದೆ ಆದರೆ ಔಷಧಿ ಇಲ್ಲದೇನೆ, ಆಸ್ಪತ್ರೆಗೆ ಹೋಗ್ದೇನೆ ನಿಮಗೆ ನೀವೇ ಸ್ವಯಂ ಚಿಕಿತ್ಸೆ ಮಾಡಿಕೊಂಡು ಡೆಂಗು ಜ್ವರದಿಂದ ಮುಕ್ತರಾಗ್ಬೋದು ಅಂತ. ನಾವೀಗ ಟಿ ವಿ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ, ಡೆಂಗು ಜ್ವರ ಜಾಸ್ತಿ ಆಗ್ತಿದೆ ಅಂಥೇಳಿ ಪ್ರಚಾರ ಆಗ್ತಾ ಇದೆ. ಡೆಂಗು ಜ್ವರ ಪತ್ತೆ ಹಚ್ಚಲಾಗಿದೆ. ಈಗಾಗಲೇ 50-70 ಜನಕ್ಕೆ ಡೆಂಗು ಜ್ವರ ಬಂದಿದೆ. ಡೆಂಗು ಜ್ವರದಲ್ಲಿ 5-6 ಜನ ಮರಣ ಹೊಂದಿದ್ದಾರೆ ಅಂಥೇಳಿ ಟಿ ವಿಗಳಲ್ಲಿ, ಪೇಪರ್ಗಳಲ್ಲೆಲ್ಲ ನಾವು ನೋಡ್ತಾನೇ ಇದ್ದೀವಿ. ಡೆಂಗು ಜ್ವರ ನೋಡಿ, ಊಟದಲ್ಲಿ ವಿಷ ಹಾಕಿಲ್ಲ, ಮಾಟ ಮಂತ್ರ ಮಾಡಿಲ್ಲ ಅಥವಾ ಏನೂ ಇಲ್ಲ, ಜ್ವರ ಬಂದು ಜನ ಸತ್ತೋಗ್ತಾ ಇದ್ದಾರೆ. ಒಂದು ಡೆಂಗು ಜ್ವರ ಬಂದರೆ 6 ತಿಂಗಳು ಬೇಕು ಸುಧಾರಿಸ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಒಬ್ರಿಗೇನೋ ಡೆಂಗು ಜ್ವರ ಬಂದರೆ 6 ತಿಂಗಳು ಬೇಕಂತೆ ಅದು ಸುಧಾರಿಸ್ಕೋಬೇಕಾದ್ರೆ, ಅಷ್ಟು ವೀಕ್ ಮಾಡಿಬಿಡ್ತದಂತೆ. ಡೆಂಗು ಜ್ವರ ಏನಕ್ಕೆ ಬರುತ್ತೆ ಅಂತ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಡಾಕ್ಟ್ರೆಲ್ಲ ಹೇಳ್ತಾ ಇದ್ದಾರೆ. ಏನಂತ, ಪಾಚಿ ಇರೋ ಜಾಗದಲ್ಲಿ ನೀರು ನಿಂತ್ಕೊಂಡ್ರೆ ಮತ್ತು ಮಲಿನವಾದಂಥ ನೀರು, ತಿಪ್ಪೆಗುಂಡಿ, ನೀರು ಹರಿಕೊಳ್ಳದೆ ಹೋಗದೆ ಇರೋ ಥರ ನಿಂತೋಗ್ಬಿಟ್ಟಿದ್ರೆ, ನೀರು ನಿಂತಿದ್ರೆ, ಗಿಡಗಳ ಪಾಟಲ್ಲಿ ಏನಾದ್ರು ನೀರು ನಿಂತಿದ್ರೆ, ಪಾಟ್ ಕೆಳಗಡೆ, ಗಿಡಗಳ ಕೆಳಗಡೆ ನೀರು ಪಾಚಿ ಕಟ್ಟಿದ್ರೆ, ಮತ್ತು ಸೊಳ್ಳೆಗಳು ಉತ್ಪತ್ತಿಯಾಗೋ ಜಾಗ, ಮಲಿನ ಪ್ರದೇಶ, ಈ ಥರ ಜಾಗದಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಮನುಷ್ಯನ ಕಚ್ಚಿದಾಗ ಡೆಂಗು ಜ್ವರ ಬರುತ್ತೆ ಅಂತ ಇವರು ಹೇಳ್ತಾರೆ. ಡಾಕ್ಟ್ರು, ವಿಜ್ಞಾನ ಹೇಳುತ್ತೆ. ಎಷ್ಟೋ ಮಂದಿ ಗುಡಿಸ್ಲು, ಗಲೀಜು ಮತ್ತು ಸ್ಲಮ್ ಏರಿಯಾ ಎಲ್ಲ ತೊಳೆದಿದ್ದ ನೀರು, ಸ್ನಾನ ಮಾಡಿದ ನೀರು, ಪ್ರತಿಯೊಂದು ನೀರು ಹರ್ಕೊಂಡು ಹೋಗುತ್ತೆ. ಸಿಟಿ ನೀರು, ಇಡೀ ಗಲೀಜು ನೀರೇ ಹರ್ಕೊಂಡು ಹೋಗುತ್ತೆ 24 ಗಂಟೆ 365 ದಿವಸ. ಅಂಥ ಜಾಗದಲ್ಲೇ ಶೆಡ್ ಹಾಕ್ಕೊಂಡು ಸಣ್ಣ ಮನೆ ಕಟ್ಕೊಂಡು ವಾಸ ಮಾಡ್ತಾರೆ. ಅವ್ರಿಗೆ ಡೆಂಗು ಬರೋದಿಲ್ಲ ನೋಡಿ. ನಾವು ಚೆನ್ನಾಗಿ ತಿನ್ನೋರು, ಒಳ್ಳೆ ಮನೇಲಿ ಮಲಗೋರು, AC ಫ್ಯಾನ್ ಹಾಕೊಂಡು ಮಲಗೋರು, 3 ಹೊತ್ತು ಚೆನ್ನಾಗಿ ತಿಂತೀವಿ, ಅಳಸು ಪಳಸು ತಿನ್ನಲ್ಲ, ಗಲೀಜು ಜಾಗದಲ್ಲಿ ಮಲಗಲ್ಲ, ಆದರೆ ನಮಗೆ ಡೆಂಗು ಜ್ವರ ಬರುತ್ತೆ ನೋಡಿ. ಅಲ್ಲೇ ಹಳಸು ತಿನ್ಕೊಂಡು, ಹಳಸು ಪಳಸು ಅದೆಲ್ಲ ತೊಗೊಂಬಂದು ತಿಂತಾರೆ. ಆ ಕಾರ್ಪೊರೇಷನ್ ತೊಟ್ಟಿಲಿ ಬಿಸಾಕಿರೋವಂಥ ಕೆಲವು ವೇಸ್ಟ್ ಫುಡ್ಡು, ಆ ಫುಡ್ನ, ಆ ಆಹಾರನ ತೊಗೊಂಡು ತಿಂತಾರೆ. ಮಲಿನವಾದ ಜಾಗ, ತಿಪ್ಪೆಗುಂಡಿ, ನೀರು ನಿಂತಿರೋ ಜಾಗ, ಕೆಸರು, ಈ ಥರ ಜಾಗದಲ್ಲಿ ವಾಸ ಮಾಡೋರಿಗೆ ಡೆಂಗು ಜ್ವರನೇ ಬರೋದಿಲ್ಲ. ಎಂಥ ವಿಚಿತ್ರ ನೋಡಿ. ಇದಕ್ಕೆಲ್ಲ ಕಾರಣ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಸಿಸ್ಟಮ್ ಚೆನ್ನಾಗಿರೋದ್ರಿಂದ, ಬಾಡಿ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರೋದ್ರಿಂದ ಅವ್ರಿಗೆ ಜ್ವರ ಬರೋದಿಲ್ಲ, ಕೆಮ್ಮು ಬರೋಲ್ಲ, ರೋಗ ಬರೋದಿಲ್ಲ. ನಾವು ಬಾಡಿನಲ್ಲಿ ಇಮ್ಯುನಿಟಿ ಸಿಸ್ಟಮ್ ಕಮ್ಮಿ ಆಗಿಬಿಡುತ್ತೆ. ಸರಿಯಾಗಿ ನಿದ್ದೆ ಮಾಡಲ್ಲ, ತುಂಬ ಸ್ಟ್ರೆಸ್ಸು ಬಾಡಿನಲ್ಲಿ, ಬೆಳಗ್ಗೆಯಿಂದ ಸಂಜೆವ್ರು ಕೆಲಸ ಮಾಡ್ತೀವಿ, ನಿದ್ದೆ ಇಲ್ಲ, ಸರಿಯಾಗಿ ಊಟ ಇರಲ್ಲ, ಮತ್ತು ಚಿಂತೆ ಜಾಸ್ತಿ. ನಿದ್ದೆ ಇಲ್ಲ, ಚಿಂತೆ ಜಾಸ್ತಿ, ಸರಿಯಾಗಿ ಊಟ ಟೈಮ್ ಟು ಟೈಮ್ ಮಾಡಲ್ಲ ಅಂದರೆ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಬಂದುಬಿಡುತ್ತೆ. ಯಾವಾಗ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಯಿತು, ನಮ್ಮ ಬಾಡಿಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಯಿತು ಅಂತೇಳಿ, ಆಗ ಒಂದು ಸೊಳ್ಳೆ ಕಚ್ಚಿದ್ರೆ, ಇರುವೆ ಕಚ್ಚಿದ್ರೆ, ಏನೋ ಒಂದು ಇನ್ಫೆಕ್ಷನ್ ಆಯಿತು ಅಂತಂದರೆ ಜ್ವರ, ರೋಗ ಬಂದುಬಿಡುತ್ತದೆ. ಅದರಿಂದ ಇವತ್ತು ಡೆಂಗು ಜ್ವರ ಫೇಮಸ್ ಆಗಿಬಿಟ್ಟಿದೆ. ಒಳ್ಳೆ TRP ಅದಕ್ಕೆ, ಒಳ್ಳೆ ಮಾರ್ಕೆಟಿಂಗ್. ಡೆಂಗು ಜ್ವರ ಅಂದರೆ, ಡೆಂಗು ಜ್ವರ ಯಾವ ರೀತಿ ಸ್ಪ್ರೆಡ್ ಆಗ್ತಿದೆ ಅಂತ ನಮ್ಗೆ ಇವತ್ತು ಗೊತ್ತಾಗ್ತಿಲ್ಲ. ಸೊಳ್ಳೆ ವಿಷಯದಲ್ಲಿ ಹೇಳ್ತಾರೆ, ಕ್ರಿಮಿಕೀಟಗಳಿಂದ ಹೇಳ್ತಾರೆ, ಸೊಳ್ಳೆಯಿಂದ, ಕ್ರಿಮಿಕೀಟಗಳಿಂದ ಜ್ವರ ಬರ್ತಾ ಇದೆ ಅಂತ ವಿಜ್ಞಾನ ಹೇಳ್ತಾ ಇದೆ. ಎಷ್ಟೋ ಜನಕ್ಕೆ ಬೆಡ್ಶೀಟ್ ಇಲ್ಲ ಮಲ್ಕೊಳ್ಳೋಕ್ಕೆ, ಹೊತ್ಕೊಳ್ಳೋಕ್ಕೆ, ಬೆಡ್ ಇಲ್ಲ, ಶೆಡ್ಡಲ್ಲಿ, ಫುಟ್ಪಾತಲ್ಲಿ, ಮರ್ದಡಿನಲ್ಲಿ, ಪಾಳು ಬಿದ್ದ ಜಾಗದಲ್ಲಿ, ಮುರುಕು ಬಿದ್ದಂಥ ದೇವಸ್ಥಾನ, ಎಲ್ಲೋ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡಲ್ಲಿ, ಅಲ್ಲಿ ಇಲ್ಲೆಲ್ಲ ಅಲ್ಲೆಲ್ಲ ಮಲಗ್ತಾರೆ. ಅವ್ರಿಗೆ ಡೆಂಗು ಜ್ವರ ಇಲ್ಲ. ಹಾಗಾದರೆ ಇದು ಸೊಳ್ಳೆಯಿಂದ ಬರ್ಬೋದೇನೋ. ಸೊಳ್ಳೆ ಕೈಲಿ ಕಚ್ಚಿಸ್ಕೋತಾರಲ್ಲ, ರಗ್ಗಿಲ್ಲ, ಬೆಡ್ಡಿಲ್ಲ, ಬೆಡ್ಶೀಟ್ ಇಲ್ಲ, ಅವ್ರಿಗೆ ಯಾಕೆ ಬಂದಿಲ್ಲ? ಇಲ್ಲಿ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಡೆಂಗು ಜ್ವರ ಬರಲಿಕ್ಕೆ ಸೊಳ್ಳೆ ಮೂಲ ಕಾರಣ ಅಲ್ಲ, ಕ್ರಿಮಿಕೀಟಗಳೇ ಕಾರಣ ಅಲ್ಲ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಿದೆ.
ಕಮ್ಮಿ ಆಗಕ್ಕೆ ಕಾರಣ ನಾನು ಆಗಲೇ ಹೇಳಿದೆ, ಟೈಮ್ ಟು ಟೈಮ್ ಊಟ ಮಾಡದೇ ಇರೋದೊಂದು, ಸರಿಯಾಗಿ ನಿದ್ದೆ ಮಾಡದೇ ಇರೋದೊಂದು, ಮೂರನೇದು ಒತ್ತಡ, ಭಾರೀ ಒತ್ತಡ, ಕೆಲಸದ ಒತ್ತಡ ಇರ್ಬೋದು, ವ್ಯಾಪಾರದ ಒತ್ತಡ ಇರ್ಬೋದು, ಓದೋ ಒತ್ತಡ ಇರ್ಬೋದು. ಅಯ್ಯೋ ಓದೋಕ್ಕಾಗಿಲ್ವಲ್ಲ, ಪಾಸಾಗಲಿಲ್ವಲ್ಲ, ಫೇಲ್ ಆಗಿಬಿಟ್ನಲ್ಲ, ಓದೋಕ್ಕಾಗ್ತಿಲ್ಲಲ್ಲ, ಯಾವುದೋ ಒಂದು ಪ್ರೆಷರ್ ನಮ್ಮ ಬಾಡಿ ಇಮ್ಯುನಿಟಿ ಸಿಸ್ಟಮ್ನ ಡೌನ್ ಮಾಡ್ತಾ ಇದೆ. ಆಗ ಸೊಳ್ಳೆನೇ ಕಚ್ಚಬೇಕು ಅಂತಿಲ್ಲ, ಪ್ರಕೃತಿಯಲ್ಲಿ ಬೇಕಾದಷ್ಟು ಬ್ಯಾಕ್ಟೀರಿಯಾ ವೈರಸ್ ಇದೆ. ಪ್ರಕೃತಿನಲ್ಲಿ ಸಮುದ್ರ ಉತ್ಪತ್ತಿ ಮಾಡುತ್ತೆ ಬ್ಯಾಕ್ಟೀರಿಯಾ ವೈರಸ್ನ, ಗಾಳಿಯಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಉತ್ಪತ್ತಿ ಮಾಡುತ್ತೆ, ಮರ ಗಿಡಗಳು ಬಿಡುತ್ತೆ, ಮರದಲ್ಲಿ ಗಿಡಗಳಲ್ಲೆಲ್ಲ ಹುಳ ತುಂಬಿಕೊಂಡಿದೆ, ಹೂವಿನ ಗಿಡಗಳ ಒಣಗೋಗಿ ಅದೆಲ್ಲ ಹುಳ ತುಂಬಿಕೊಂಡಿದೆ, ಸಮುದ್ರದಲ್ಲಿ ಬೇಕಾದಷ್ಟು ಪ್ರಾಣಿಗಳು ಸತ್ತಿವೆ, ಅದರದ್ದು ವೈರಸ್ಸು ಬ್ಯಾಕ್ಟೀರಿಯಾ, ನದಿ ಒಳಗೆ ಬೇಕಾದಷ್ಟು ಬ್ಯಾಕ್ಟೀರಿಯಾ ವೈರಸ್ ಉತ್ಪತ್ತಿ ಆಗ್ತಿದೆ, ಗಾಳಿನಲ್ಲಿ, ಬೆಳಕಿನಲ್ಲಿ, ಇವೆಲ್ಲ ಕೂಡ ನಮ್ಮ ಬಾಡಿನಲ್ಲಿ ವೈರಸ್ಸು ಅಟ್ಯಾಕ್ ಆಗೋಕ್ಕೆ ಸಾಧ್ಯತೆ ಉಂಟು. ಯಾವಾಗ ನಮ್ಮಲ್ಲಿ ಶಕ್ತಿ ಕಮ್ಮಿ ಆದಾಗ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ. ಅದರಿಂದ ಇವತ್ತಿನ ಕಾಲದಲ್ಲಿ ಫ್ಯಾಕ್ಟ್ರಿ ಧೂಳು ಸಿಕ್ಕಾಪಟ್ಟೆ ಬರ್ತಿದೆ, ಆಟೋ ರಿಕ್ಷದ ಧೂಳು, ಬಸ್ ಧೂಳು, ಟ್ರೈನ್ದು, ಆಮೇಲೆ ಲಾರಿ, ಕಾರು, ಮಲಿನವಾದಂಥ ವಾತಾವರಣದಲ್ಲಿ ನಾವು ಹೆಚ್ಚೆಚ್ಚಿಗೆ ಕಳೆದಷ್ಟು ನಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿಬಿಡ್ತದೆ, ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗ್ತಾ ಬರ್ತದೆ. ಯಾವಾಗ ಈ ಡೌನ್ ಆಯಿತು, ಸೊಳ್ಳೆಯಿಂದಲೇ ಬರೋಲ್ಲ, ಇದು ಬೇರೆ ಕ್ರಿಮಿಕೀಟಗಳಿಂದಲೂ ಬರುತ್ತೆ. ಇದನ್ನು ನಮ್ಮ ಬಾಡಿನಲ್ಲಿ ರೆಸಿಸ್ಟೆನ್ಸ್, ಆ ಒಂದು ಸಾಮರ್ಥ್ಯ, ತಾಕತ್ತನ್ನು ನಾವು ಕಳ್ಕೊಂಬಿಟ್ಟಾಗ ಡೆಂಗು ಒಂದೇ ಅಲ್ಲ, ಎಲ್ಲ ಥರ ಜ್ವರ ಬರುತ್ತೆ. ಅದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಅದೆಂಥ ಜ್ವರ ಆಗಿರಲಿ, ಇವತ್ತು ಡೆಂಗು, ನಾಳೆ ಇನ್ನೊಂದು ಪಂಗು ಅಂತ ಬರ್ಬೋದು, ಪಂಗು ಜ್ವರ, ಎಂಗು ಜ್ವರ ಅಂಥೇಳಿ. ಈ ಡೆಂಗು ಅನ್ನೋ ಜ್ವರ ನಮಗೆ ಬರಬಾರ್ದು. ಎಲ್ಲೇ ಮಲಗಲಿ, ಎಲ್ಲೇ ನೀರೇ ಕುಡಿಲಿ, ಎಲ್ಲೇ ಊಟ ಮಾಡಲಿ, ಎಲ್ಲೇ ಏನೇ ತಿನ್ನಲಿ. ಎಷ್ಟೋ ಜನ ಫುಟ್ಪಾತಲ್ಲಿ ಅದು ಇದು ಮಾರೋದೆಲ್ಲ ತಿಂತಾರೆ. ಆ ಫುಟ್ಪಾತಲ್ಲಿ ಮಾರೋ ವ್ಯಕ್ತಿ ಒಳ್ಳೆ ಜಾಗದಲ್ಲಿ ಇರಲ್ಲ, ಬಸ್ಸು, ಕಾರು, ಆಟೋ ಎಲ್ಲ ಓಡಾಡುತ್ತೆ, ಅದ್ರ ಧೂಳೆಲ್ಲ ಅವ್ನು ಮಾಡೋ ತಿಂಡಿ ಮೇಲೆ ಬೀಳುತ್ತೆ. ಜೊತೆಗೆ ಅವ್ನು ಮಾತಿರೋ ಸ್ಥಳದಲ್ಲೆಲ್ಲ ನೀರು ನಿಂತಿರ್ತದೆ, ಗಲೀಜು, ವೈರಸ್ಸು, ಬ್ಯಾಕ್ಟೀರಿಯಾ, ಪಾಚಿ, ಅಮೀಬಾ ಬೇಕಾದಷ್ಟು ಬೆಳ್ಕೊಂಡಿರ್ತದೆ, ಅದರದ್ದು ಕೂಡ ಬರ್ತದೆ, ಗಾಳಿಯಿಂದ ಬರುತ್ತೆ. ಮೂರನೇದು, ಅವ್ನು ಯೂಸ್ ಮಾಡೋ ನೀರು ಯಾವುದೋ ಗೊತ್ತಿಲ್ಲ, ಅವ್ನು ಯೂಸ್ ಮಾಡೋ ಎಣ್ಣೆ ಯಾವುದು ಗೊತ್ತಿಲ್ಲ, ಅವ್ನು ಕಮ್ಮಿ ರೇಟಲ್ಲಿ ಇಡ್ಲಿ ಸಾಂಬಾರು ಮತ್ತು ಪುಳಿಯೋಗರೆ, ಚಿತ್ರಾನ್ನ ಏನೇನೋ ಮಾಡ್ತಾನೆ, ಅವನಿಗೆ ಕಮ್ಮಿ ದುಡ್ಡಲ್ಲಿ ಮಾಡ್ತಾನೆ, ಕಮ್ಮಿ ಕ್ವಾಲಿಟಿ ಇರೋವಂಥ ಎಣ್ಣೆ ಅಕ್ಕಿ ಎಲ್ಲ ಯೂಸ್ ಮಾಡ್ತಾನೆ, ಅದರಲ್ಲಿ ಏನೇನು ದೋಷಗಳಿದೆಯೋ. ಹೀಗಾಗಿ ತಿನ್ನೋ ಪದಾರ್ಥದಿಂದ, ನಾವು ತಗೊಳ್ಳೋ ಗಾಳಿಯಿಂದ, ಕುಡಿಯೋ ನೀರಿಯಿಂದ, ವಾಸ ಮಾಡೋ ಸ್ಥಳದಿಂದ ಅನೇಕ ರೀತಿ ಕಾಯಿಲೆಗಳು ಬರ್ತದೆ. ಏನೂ ಕೊಡ್ದೇನೆ, ಏನೂ ತಗೊಳ್ದೇನೆ ಸುಲಭವಾಗಿ ಬರೋ ಕಾಯಿಲೆಯಪ್ಪ ಅಂದರೆ ಕೆಮ್ಮು, ಜ್ವರ. ಉದಾಹರಣೆಗೆ ನನಗೆ ಕೆಮ್ಮು ಬಂತು ಅಂದರೆ ನನ್ನ ಪಕ್ಕ 5 ನಿಮಿಷ ಕೂತ್ರೆ ಸಾಕು, ನಾನು ಒಂದು 10 ನಿಮಿಷ ಕೆಮ್ಮಿದ್ರೆ ನಿಮಗೆ ನನ್ನಿಂದ ಕೆಮ್ಮು ಅಟ್ಯಾಕ್ ಆಗಿಬಿಡುತ್ತೆ, ಕೆಮ್ಮು ಬಂದುಬಿಡುತ್ತೆ. ನನ್ನ ಪಕ್ಕ ಕೂತ್ಕೊಳ್ಳೋದು, ನಾನು ಮುಟ್ಟೋದು ಅಥವಾ ನನ್ನ ಪಕ್ಕ ಮಲಗಿದ್ರೆ ನನ್ನಲ್ಲಿದ್ದಂಥ ಜ್ವರ ನಿಮಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ನೋಡಿ ಇದು ಹೆಂಗಿದೆ. ಕೊಡುವಂಥ ಕೆಮ್ಮು ಜ್ವರ ಕೊಡಪ್ಪ ಅಂತ ಕೇಳಲಿಲ್ಲ, ನೀವು ಕೊಡಬೇಡ ಅಂತಲೂ ಹೇಳಲಿಲ್ಲ, ತನಗೆ ತಾನೇ ಕೆಮ್ಮು ಜ್ವರ ನಿಮಗೆ ಹಂಗೆ ಪಕ್ಕ ಕೂತಿರೋದ್ರಿಂದ ಟ್ರಾನ್ಸ್ಫರ್ ಆಯಿತು. ಇದು ಒಂದು ರೀತಿ ಕಾಯಿಲೆ ಬರಲಿಕ್ಕೆ ಸಾಧ್ಯ. ನನ್ನ ಅನುಭವ, ನನ್ನ ಸಂಶೋಧನೆ, ಜ್ವರ ಬರಲಿಕ್ಕೆ ಕಾರಣ ಬೇಕಾದಷ್ಟಿದೆ. ಒಂದು, ನಮ್ಮ ಕೆಟ್ಟ ಆಲೋಚನೆಗಳು ಜಾಸ್ತಿ ಆದಷ್ಟು ಬಾಡಿನಲ್ಲಿ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗುತ್ತೆ. ನೋಡಿ, ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಅವ್ನಿಗೆ ಏನಾದ್ರು ಮಾಡಬೇಕು ಅಂತ ನನ್ನ ಬಗ್ಗೆನೇ ಮನಸ್ಸಲ್ಲಿ ಬೈತಾ ಇರ್ತಾರೆ. ಒಂದು ದಿನಕ್ಕೆ 50 ಸಲ ಬೈತಾರೆ. ನನ್ನ ಬಗ್ಗೆನೇ ಕೋಪ, ನನ್ನ ಬಗ್ಗೆನೇ ತುಂಬ ಮತ್ಸರ, ಮನಸ್ಸಲ್ಲೇ ನನ್ನ ಬಗ್ಗೆನೇ ಕೋಪ, ನನ್ನ ಬಗ್ಗೆ ಅಸೂಯೆ, ನನ್ನ ಬಗ್ಗೆನೇ ತೊಂದರೆ ಕೊಡಬೇಕು ಅಂತ ದಿನಕ್ಕೆ 50 ಸಲ ಯೋಚನೆ ಮಾಡಿಬಿಟ್ರೆ ರಕ್ತ ಮಲಿನ ಆಗೋಯ್ತು ನಿಮ್ಮಲ್ಲಿ. ನನಗೇನೂ ಆಗಲಿಲ್ಲ, ನಿಮ್ಮಲ್ಲಿ ಯಾವಾಗೇನೆ ಭಾವನೆಗಳು ಶುದ್ಧ ಆಗಲಿಲ್ಲ, ನೆಗೆಟಿವ್ ಭಾವನೆ ನಿಮ್ಮಲ್ಲಿ. ನೆಗೆಟಿವ್ ಭಾವನೆ ಏನು, ಲಕ್ಷ್ಮೀ ಶ್ರೀನಿವಾಸ್ ಬೈಬೇಕು, ಹೊಡಿಬೇಕು, ಅವ್ನಿಗೆ ತೊಂದರೆ ಕೊಡಬೇಕು, ಅವ್ನು ಮಾಟ ಮಾಡಿಸ್ಬೇಕು, ಅವನಿಗೆ ತುಂಬ ಹಿಂಸೆ ಕೊಡಬೇಕು, ಅವ್ನಿಗೆ ಹಂಗಾಗಲಿ ಹಿಂಗಾಗಲಿ ಅಂತ ಮನಸ್ಸಲ್ಲೇ 50 ಸಲ ಅನ್ಕೋತಾ ಬಂದರೆ ನಿಮ್ಮ ರಕ್ತ ಶುದ್ಧ ಆಯಿತು, ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗುತ್ತೆ. ಯಾಕೆಂದರೆ ನೆಗೆಟಿವ್ ಎನರ್ಜಿ ನಿಮ್ಮಲ್ಲೇ ಬರ್ತಾ ಇದೆಯಲ್ಲ ಮನಸ್ಸಲ್ಲಿ. ಗಾಳಿಯಿಂದಲ್ಲ, ಬೆಳಕಿಂದಲ್ಲ, ನೀರಿಂದಲ್ಲ, ಊಟದಿಂದಲ್ಲ, ಪಕ್ತಮ್ಮನಿಂದಲ್ಲ, ಅಥವಾ ಪಾಚಿಯಿಂದ ಬಂದಿಲ್ಲ, ಗಿಡದಿಂದ ಬಂದಿಲ್ಲ, ನಿಮ್ಮ ಮನಸ್ಸಲ್ಲೇ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಬಾಡಿನ ಎಲ್ಲ ಸೆಲ್ಸು ಡೌನ್ ಆಗೋಯ್ತು. ಕೋಟ್ಯಾಂತರ ಸೆಲ್ಗಳೆಲ್ಲ ಡೌನ್ ಆಗಿಬಿಡ್ತು. ಯಾವಾಗ ಡೌನ್ ಆಯಿತು, ವೀಕ್ ಆದರು, ನೀವು ವೀಕ್ ಆಗಿಬಿಟ್ರಿ. ನೆಗೆಟಿವ್ ಎನರ್ಜಿ ನಿಮ್ಮಲ್ಲೇ ಉತ್ಪತ್ತಿಯಾಗಿ ನಿಮ್ಮನ್ನೇ ವೀಕ್ ಮಾಡಿಬಿಡ್ತು. ಆಗ ಸಕ್ಕಂತ ಪಕ್ಕ ಕೂತಿರಿಂದ ಅವ್ರು ಕೆಮ್ಮಿದ್ರೆ, ಅವ್ನ ಪಕ್ಕ ಕೂತರು, ಜ್ವರ ಬಂದ್ರು ಪಕ್ಕ ಕೂತರೆ ಪಟ್ಟಂತೆ ಜ್ವರ, ಅದೇನಾದ್ರು ತಿಂದರೆ ಕುಡಿದ್ರೆ ಪಟ್ಟಂತೆ. ಯಾಕೆಂದರೆ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಆಲೇ ಸ್ಟೋರ್ ಆಗಿಬಿಡ್ತಿದೆಯಲ್ಲ, ರೋಗ ನಿರೋಧಕ ಶಕ್ತಿ ಕಳ್ಕೊಂಡ್ಬಿಟ್ರಿ. ದಿನಕ್ಕೆ 50 ಸಲ ಲಕ್ಷ್ಮೀ ಶ್ರೀನಿವಾಸ ಮಲಗಿದಾಗ ಕೂತಾಗಲ್ಲ ಬೈಕತಾರದ ಮನಸ್ಸಲ್ಲಿ.
ನೀವೇ ವೀಕ್ ಆಗ್ತಾ ಇದ್ದೀರ. ಒಂದು, ಇದು ಭಾವನೆಗಳಲ್ಲಿ ಬರುವಂಥ ನೆಗೆಟಿವ್ ಎನರ್ಜಿ. ಎರಡನೇದು, ಬಾಯಿಂದ ಕೆಟ್ಟ ಮಾತುಗಳು, ಹೊಲಸು ಮಾತುಗಳು, ಎಲ್ಲ ಸೊಂಟದಿಂದ ಕೆಳಗೆ ಬರುವಂಥ ಮಾತುಗಳೇ. ಬರೀ ಕೆಟ್ಟ ಮಾತುಗಳಲ್ಲೇ ಬೈತಾ ಇತ್ತು ಅಂತಂದರೆ, ಜೋರ ಬೈತಾ ಇದ್ದರೆ ಒಳಗಡೆ ಸೌಂಡ್ ಥೆರಪಿ ಆಗುತ್ತೆ. ಸೌಂಡ್ ಥೆರಪಿ, ಶಬ್ದದ ನಮ್ಮ ಯಾವ್ಯಾವ ಕೆಟ್ಟ ಪದಗಳು ಯೂಸ್ ಮಾಡ್ತೀವೋ ಅದು ತಕ್ಕಂತೆ ಅಲೆಗಳು ಉತ್ಪತ್ತಿ ಆಗುತ್ತೆ. ಆ ಅಲೆಗಳೆಲ್ಲ ಹೋಗಿ ನರನಾಡಿಗಳೆಲ್ಲ ಸೇರಿಕೊಂಡು ನಮ್ಮ ಇಮ್ಯುನಿಟಿ ಸಿಸ್ಟಮ್ ನಿಧಾನಕ್ಕೆ ಡೌನ್ ಮಾಡಿಬಿಡುತ್ತೆ. ಹೊಲಸು ಮಾತಾಡೋದ್ರಿಂದ ಕೂಡ ಕಾಯಿಲೆ ಬಂತು. ನಮ್ಮ ಶರೀರದಲ್ಲಿ ನಾನು ಪೂಜೆ ಮಾಡಿ ಶಕ್ತಿ ಸಂಪಾದನೆ ಮಾಡಿರ್ತೀನಿ, ಜಪ ಮಾಡಿ ಶಕ್ತಿ ಸಂಪಾದನೆ ಮಾಡಿರ್ತೀನಿ, ಧ್ಯಾನ ಮಾಡಿ ಶಕ್ತಿ ಸಂಪಾದನೆ ಮಾಡಿರ್ತೀನಿ, ಒಳ್ಳೆ ಪುಸ್ತಕಗಳು ಓದಿ, ಒಳ್ಳೆಯ ಸಹವಾಸ ಸತ್ಸಂಗದಲ್ಲಿದ್ದು ಒಳ್ಳೆ ಶಕ್ತಿ ಸಂಪಾದನೆ ಮಾಡಿರ್ತೀನಿ. ಆದರೆ ಮನಸ್ಸಲ್ಲಿ ಕೆಟ್ಟ ಭಾವನೆ ಬಂದಾಗ ಅವೆಲ್ಲ ಗ್ರೌಂಡ್ ಆಗಿಬಿಡ್ತದೆ, ನೆಗೆಟಿವ್ ಆಯಿತು. ಬಾಯಿಂದ ಕೆಟ್ಟ ಮಾತುಗಳು ಬರೋಕ್ಕೆ ಶುರುವಾದಾಗ ಎಲ್ಲ ಡೌನ್ ಆಗಿಬಿಡ್ತು. ಎಷ್ಟು ಕೆಟ್ಟ ಪದಗಳು ಬಾಯಿಂದ ಬರುತ್ತೋ ರಕ್ತ ಮಲಿನ ಆಯಿತು. ಎಷ್ಟು ಹೊಲಸು ಮಾತುಗಳು ಆಡ್ತಿರೋ, ಮಾತಾಡಿ ಆ ಸೌಂಡು ಅಲೆಗಳು ನಮ್ಮ ಬಾಡಿಲಿರುತ್ತೋ ಕೋಟ್ಯಾಂತರ ಸೆಲ್ಗಳನ್ನ ವೀಕ್ ಮಾಡಿಬಿಡುತ್ತೆ. ಯಾಕೆಂದರೆ ನೆಗೆಟಿವ್ ಎನರ್ಜಿ ಶಬ್ದದಿಂದ, ನೆಗೆಟಿವ್ ಎನರ್ಜಿ ಭಾವನೆಗಳಿಂದ. ಯದ್ಭಾವಂ ತದ್ಭವತಿ, ನಿಮ್ಮ ಭಾವನೆ ಹೇಗಿರುತ್ತೋ ಹಾಗೆ ಶರೀರ ನಡೆಸುತ್ತೆ ಅಂತ ಹೇಳುತ್ತೆ. ಯತ್ ಚಿಂತನಾರ್ಥೆ ತತ್ಫಲಂ ಅಂತ, ಯಾವ ರೀತಿ ಚಿಂತನೆ ಮಾಡ್ತಿರೋ ಹಾಗೆ ಫಲಪ್ರಾಪ್ತಿ ಆಗುತ್ತೆ. ಯಾವಾಗ ನಮಗೆ ರಕ್ತ ಶುದ್ಧ ಆಯಿತು, ಅದನ್ನು ಹೀರ್ಲಿಕ್ಕೆ ಸೊಳ್ಳೆಗಳು ಅಥವಾ ನೆಗೆಟಿವ್ ಎನರ್ಜಿ ಎಲ್ಲ ಬರುತ್ತೆ ನಮ್ಮಲ್ಲಿ. ಒಂದು ಭಾವನೆಗಳು ಕೆಟ್ಟಾದಾಗ ರೋಗ ಬರುತ್ತೆ, ಒಂದು ಕೆಟ್ಟ ಮಾತುಗಳಿಂದ. ಮೂರನೇದು ಹೊಲಸು ತಿನ್ನುವುದರಿಂದ, ಕೆಟ್ಟದ್ದನ್ನು ತಿನ್ನುವುದರಿಂದ. ಅರ್ಧಂಬರ್ಧ ಬೇಯಿಸಿರ್ತಾರೆ, ಯಾವ ಎಣ್ಣೆ ಹಾಕಿರ್ತಾರೋ, ಯಾವ ಅಕ್ಕಿ ಯೂಸ್ ಮಾಡಿರ್ತಾರೋ, ಆ ತರಕಾರಿ ಎಷ್ಟು ಹುಳ ಇತ್ತೋ, ಮಾಂಸಗಳು ತಿಂತಾರೆ. ಇವತ್ತು ಈ ಡೆಂಗು ಜ್ವರ ಬಂದಿರೋದು ಯಾರ್ಯಾರಿಗಪ್ಪ ಅಂದರೆ ಹೆಚ್ಚಿಗೆ ಮಾಂಸ ತಿನ್ನೋರಿಗೆ ಬಂದಿದೆ. ಯಾಕೆಂದರೆ ಸತ್ತೆಣ್ಣ ತಿಂತೀವಿ, ಅದಕ್ಕೆ ಜ್ವರ ಬರುತ್ತೆ. ಸತ್ತೋಗಿರೋ ಕೋಳಿ ಅದೊಂದು ಶವ, ಸತ್ತೋಗಿರೋ ಕುರಿ ಅದೊಂದು ಶವ, ಸತ್ತೋಗಿರೋ ಮೇಕೆ, ಸತ್ತೋಗಿರೋ ಹಂದಿ, ಅದನ್ನೇ ಬೇಯಿಸ್ತಿರ್ತೀವಿ. ಆ ಹಂದಿ ಒಳಗೆ ಏನೇನು ರೋಗಗಳಿತ್ತು, ಕೋಳಿ ಒಳಗೆ ಏನಿತ್ತು, ಬೇಯಿಸಿದ್ರೂ ಕೂಡ ಅದರ ಅಂಶ ಝೀರೋ ಆಗೋದಿಲ್ಲ. ಹೀಗಾಗಿ ಆಹಾರ ಪದಾರ್ಥಗಳಿಂದ, ಅದಕ್ಕಿಂತ ರಜೋತ್ತಮ ಗುಣಗಳುಳ್ಳ ಆಹಾರಗಳನ್ನು ತಿನ್ನೋದ್ರಿಂದ ರೋಗಬಾಧೆ, ಡೆಂಗು ಬರ್ತದೆ. ನೀರಿನಲ್ಲಿ ಎಷ್ಟೋ ಕೋಟ್ಯಾಂತರ ಕ್ರಿಮಿಗಳಿವೆ, ಬ್ಯಾಕ್ಟೀರಿಯಾಸ್. ನೀರಿನಲ್ಲಿರೋಷ್ಟು ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು ಹೊರಡಲು ಎಲ್ಲೂ ಇಲ್ವಂತೆ, ಅಷ್ಟೊಂದಿರುತ್ತೆ. ನದಿಲೆಲ್ಲ ಮೀನು ರೀಸಸ್ ಮಾಡಿರುತ್ತೆ, ತಿಮಿಂಗ್ಲಗಳು, ನದಿಗಳಲ್ಲಿರೋ ಹಾವುಗಳು, ಹುಳಗಳು ಎಲ್ಲ ಕೂಡ ಮಲಮೂತ್ರ ಹಾಕಿರ್ತದೆ, ಅದನ್ನೇ ಕೊಚ್ಕೊಂಡ್ಬರ್ತಾ ಇರ್ತದೆ, ನಾವು ಅದನ್ನೇ ಕುಡಿತೀವಿ. ಎಷ್ಟೋ ಜನ ಸ್ನಾನ ಮಾಡಿರ್ತಾರೆ, ಎಷ್ಟೋ ಜನ ಬಟ್ಟೆ ಒಗೆದಿರ್ತಾರೆ, ಎಷ್ಟೋ ಜನ ಪಾತ್ರೆ ತೊಳೆದಿರ್ತಾರೆ, ಎಷ್ಟೋ ಜನ ಮಲಮೂತ್ರ ಮಾಡಿರ್ತಾರೆ, ಎಷ್ಟೋ ಜನ ಜಾನುವಾರು ಹಸು ಕರುಗಳನ್ನು ತೊಳೆದಿರ್ತಾರೆ ನದಿಲಿ. ಅದ್ರದ್ದು ಕ್ರಿಮಿ, ಅದರ ವೈರಸ್ಸು, ಬ್ಯಾಕ್ಟೀರಿಯಾಸ್ ಎಲ್ಲ ನದಿ ಸೇರಿಸ್ಕೊಂಡು ಕೊಚ್ಕೊಂಡು ಬರುತ್ತೆ. ಆಗ ಅದ್ರ pH ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಯಾವಾಗ ನೀರಿನ ವ್ಯಾಲ್ಯೂ pH ವ್ಯಾಲ್ಯೂ ಮೋರ್ ದೆನ್ 7 ಇರಲ್ಲ, ಲೆಸ್ ದೆನ್ 7, 7ಕ್ಕಿಂತ ಕಮ್ಮಿ ಇರ್ತದೋ, ಆ ನೀರು ಕುಡಿಯೋದ್ರಿಂದ ನಮಗೆಲ್ಲ ಥರ ಕಾಯಿಲೆ ಬರುತ್ತೆ ಅಂತ ಹೇಳುತ್ತೆ. ಆದ್ದರಿಂದ ಇವತ್ತು ಕಾಯಿಲೆ ಬರ್ತಿರೋದು ಇದೊಂದು. ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇದ್ದಾಗ, ಬಾಯ್ಬಿಟ್ಟು ಕೆಟ್ಟ ಪದಗಳು ಮಾತಾಡಿದಾಗ, ಕೆಟ್ಟದ್ದನ್ನು ತಿಂದಾಗ. 4ನೇ ಕಾಯಿಲೆ ಯಾತಕ್ಕೆ ಬರ್ತದೆ ಅಂತಂದರೆ, ನಮ್ಮಲ್ಲಿರೋ ಅಸೂಯೆ, ನಮ್ಮಲ್ಲಿರೋ ಅಹಂಕಾರ ನಮ್ಮನ್ನು ಕಾಯಿಲೆ ತುತ್ತು ಮಾಡುತ್ತಂತೆ. ಯಾರೇ ದುರಹಂಕಾರದಲ್ಲಿ ಮೆರೆದಿದ್ರೋ ನೋಡಿ, ಅವ್ರಿಗೆ ವಾಸ ಆಗದಿರೋ ಕಾಯಿಲೆಗಳಿವೆ. ಯಾರೇ ತುಂಬ ಅಸೂಯೆ ಪಡ್ತಾರೋ ಅವರಿಗೆ ಚರ್ಮವ್ಯಾಧಿ ರೋಗ ಅಥವಾ ಲಕ್ವಾ ಇಲ್ಲ ಏನೋ ಒಂದು ದೊಡ್ಡ ಕಾಯಿಲೆ ಬರ್ತದೆ. ಹೀಗೆ ನಮ್ಮಲ್ಲಿ ಅಸೂಯೆ ಅಹಂಕಾರನೂ ಕೂಡ ಜ್ವರನ ಬರೋಂಗೆ ಮಾಡುತ್ತೆ. ಅದಕ್ಕೆ ಡೆಂಗು ಜ್ವರ ಬರಲಿಕ್ಕೆ ನಮ್ಮ ಭಾವನೆಗಳು ನೆಗೆಟಿವ್ ಆದಾಗ, ಕೆಟ್ಟದಾದಾಗ, ನಮ್ಮ ಬಾಯದ ಕೆಟ್ಟ ಪದಗಳು ಬಂದಾಗ, ನೆಗೆಟಿವ್ ವರ್ಡ್ಸ್ ಬಂದಾಗ, ಕೆಟ್ಟದ್ದನ್ನು ತಿಂದಾಗ, ಮತ್ತು ನಮ್ಮ ಬಾಡಿ ಒಳಗಡೆ ಮೈಂಡಲ್ಲಿ ನಾವು ಅಹಂಕಾರ, ದುರಹಂಕಾರ, ಅಸೂಯೆಯಿಂದ ಮೆರೆದ್ರೆ ನಮ್ಮ ಬಾಡಿ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗುತ್ತೆ. ಆಗ ಎಲ್ಲ ಥರ ಕಾಯಿಲೆ ಬರುತ್ತೆ. ಈ ಡೆಂಗು ಜ್ವರನ ನಿವಾರಣೆ ಮಾಡಬೇಕು ಬಂದಿರೋರಿಗೆ. ಈಗಾಗಲೇ ಡೆಂಗು ಜ್ವರ ಬಂದುಬಿಟ್ಟಿದೆ. ಒಂದು, ಡೆಂಗು ಜ್ವರ ಬರಬಾರ್ದು ನಮಗೆ ಅಂದರೆ ಜಾಗೃತ ಕ್ರಮ, ಪ್ರಿಕಾಷನರಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಅಂತೇಳಿ. ಡೆಂಗು ಜ್ವರ ಬಂದು ನರಳ್ತಿರೋರಿಗೆ ತಕ್ಷಣ ಕ್ಯೂರ್ ಆಗಬೇಕು, ಸುಸ್ತಾಗಬಾರ್ದು, ಮತ್ತು ಮುಂಚೆ ಜ್ವರ ಬರೋಕ್ಕೆ ಮುಂಚೆ ಹೇಗಿದ್ರೋ ಹಾಗೆ ಆಗಬೇಕು ಅನ್ನೋದಾಗಿದ್ದರೆ, ಅಥವಾ ಈಗಾಗಲೇ ಸುಸ್ತು, ಸಂಕಟ, ತಲೆನೋವು ಅಂತಿದ್ದವ್ರಿಗೆ ಡೆಂಗು ಜ್ವರ ಬರ್ಬೋದೇನೋ. ಯಾರಿಗೆ ಸುಸ್ತು, ಸಂಕಟ, ತಲೆನೋವು, ಮೈಕೈ ಎಲ್ಲ ಭಾರ ಅಂತಿದ್ರೆ ಜ್ವರ ಬರೋಕ್ಕೆ ಶುರುವಾಗಿದೆ, ಡೆಂಗು ಜ್ವರ ಬರಲಿಕ್ಕೆ ಶುರುವಾಗಿದೆ. ಬಗ್ಗಕ್ಕಾಗಲ್ಲ, ಒಂದು ಲೋಟ ಇಟ್ಕೊಳ್ಳೋಕ್ಕಾಗಲ್ಲ, ಕಸ ಗುಡ್ಸೋಕ್ಕಾಗಲ್ಲ, ಪಾತ್ರೆ ತೊಳಿಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಸುಸ್ತು, ಸಂಕಟ,
ಮೈಭಾರ ಅನ್ನೋದಿದ್ರೆ ಡೆಂಗು ಜ್ವರಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಅರ್ಥ. ಇಲ್ಲಿ ನರಳ್ತಿರೋರು ಡೆಂಗು ಜ್ವರಕ್ಕೆ ರೆಡಿ ಆಗ್ತಿರೋರ್ಗೂ ಒಂದೇ ಮಂತ್ರ ತಂತ್ರ. ಏನು ಮಾಡಬೇಕು ತಂತ್ರ ಅಂದರೆ, ಒಂದು ನಿಂಬೆಹಣ್ಣು ತೊಗೋಬೇಕು. ನಿಂಬೆಹಣ್ಣು ಬ್ಯಾಕ್ಟೀರಿಯಾ ವೈರಸ್ಸನ್ನು ಕಿಲ್ ಮಾಡುತ್ತೆ. ನಿಂಬೆಹಣ್ಣು ರಾಹುಗ್ರಹ. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡು, ಅಸ್ಟಿಕ್ ಆ್ಯಸಿಡ್ಡು, ಸೋಡಿಯಮ್ಮು, ಪೊಟ್ಯಾಷಿಯಮ್, ಮ್ಯಾಂಗನೀಸು, ಮೆಗ್ನೀಷಿಯಮ್ಮು ಎಲ್ಲ ಮಿನರಲ್ಸು, ವೈಟಮಿನ್ಸ್ ಎಲ್ಲ ಸುಸ್ತು ಸಂಕಟನೆಲ್ಲ ಕಮ್ಮಿ ಮಾಡಿಬಿಡುತ್ತೆ. ಬಾಡಿಲಿ ದಡ್ಡಂಥ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ ನಿಂಬೆಹಣ್ಣು. ರಾಹುಗ್ರಹ. ನಿಂಬೆಹಣ್ಣು ರಾಹುಗ್ರಹ. ಒಂದು ನಿಂಬೆಹಣ್ಣು ತೊಗೋಬೇಕು. ಕಲ್ಲುಪ್ಪು, ಟೇಬಲ್ ಸಾಲ್ಟ್ ಅಲ್ಲ, ಕಲ್ಲುಪ್ಪು 1 ಚಮಚ. ಒಂದು ನಿಂಬೆಹಣ್ಣು, 1 ಚಮಚ ಕಲ್ಲುಪ್ಪು. ಕಲ್ಲುಪ್ಪು ಏನು? ಚಂದ್ರ ಏನು? ಮನಸ್ಸಿಗೆ ಶಾಂತಿ ಮಾಡೋದು. ಬಾಡಿ ಬಿಸಿಯಾಗಿರ್ತದೆ. ಜ್ವರ ಬಂದಾಗ ಮೈಯೆಲ್ಲ ಟೆಂಪ್ರೇಚರ್ ಜಾಸ್ತಿ ಇರ್ತದೆ. ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ಶರೀರನ ಕೂಲ್ ಮಾಡುತ್ತೆ, ತಣ್ಣಗೆ ಮಾಡುತ್ತೆ. ಕಲ್ಲುಪ್ಪು ಚಂದ್ರಗ್ರಹ. ನಿಂಬೆಹಣ್ಣು ರಾಹು, ಕಲ್ಲುಪ್ಪು ಚಂದ್ರಗ್ರಹ. ರಕ್ತ ಮಲಿನ ಆಗಿದೆ, ಪ್ಲೇಟೆಟ್ಸ್ ಕೌಂಟ್ಸ್ ಕಮ್ಮಿ ಆಗಿಬಿಟ್ಟಿದೆ. ಜ್ವರ ಬಂದಾಗ ಸುಸ್ತು, ಅವಾಗೇನಾಯ್ತು? ರಕ್ತ ಶುದ್ಧ ಆಗಿದೆ. ಅದರಿಂದ ಒಣಮೆಣಸಿನ್ಕಾಯಿ ತಗೋಬೇಕು. ಕುಜಗ್ರಹ. ರಕ್ತಕ್ಕೆ ಅಧಿಪತಿ ಮಂಗಳಗ್ರಹ ಕುಜ. ಮಂಗಳ ಅಂದರೆ ಕುಜ ಅಂದರೆ ಮಂಗಳ. ಒಂದು ನಿಂಬೆಹಣ್ಣು, 1 ಸ್ಪೂನು ಕಲ್ಲುಪ್ಪು, 4-5 ಒಣಮೆಣಸಿನ್ಕಾಯಿ ತಗೋಬೇಕು, ಕೈಲಿಟ್ಕೋಬೇಕು. ಆಮೇಲೆ ನಮ್ಮ ಬಾಡಿನಲ್ಲಿ ಒಳಗಿರೋತಕ್ಕಂಥ ನೆಗೆಟಿವ್ ಎನರ್ಜಿನ ತೆಗೆದಾಕೋಕ್ಕೆ ಶನಿ ಬೇಕು. ಏನು ಶನಿ? ಸೌದೆ ಇದ್ಲು, ಮನೇಲಿ ಇದ್ಲು ಯೂಸ್ ಮಾಡ್ತಾರೆ. ಒಂದು ತುಂಡು ಇದ್ಲು, ಒಂದು ಚಿಕ್ಕದೊಂದು ಇದ್ಲು ಸೌದೆದು ಎಲ್ಲ ಕೈಲಿಟ್ಕೋಬೇಕು. ಈಗ ಇಟ್ಕೊಂಡು ಒಂದು ಅರ್ಧ ಗಂಟೆ ರೋಗಿ ಕೈಲಿ ಮಂತ್ರ ಹೇಳಿಸ್ಬೇಕು. ಏನಂತ? ಓಂ ಶಾಂತಿ ಶಾಂತಿ ಸರ್ವಾರಿಷ್ಟ ನಾಶಿನಿ ಸ್ವಾಹ. 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 ಓಂ ಶಾಂತಿ ಶಾಂತಿ ಸರ್ವಾರಿಷ್ಟ ನಾಶಿನಿ ಸ್ವಾಹ ಅಂತೇಳಿ ಆ ರೋಗಿ ಕೈಗೆ ಒಂದು ಪೇಪರಲ್ಲೋ ಬಟ್ಟಲಲ್ಲಿ ಇದನ್ನು ಹಾಕ್ಸ್ಬೇಕು. ಅದನ್ನು ಮುಟ್ಟಿಸ್ಬೇಕು. ಅವನ ಚರ್ಮ ಏನಿದೆ, ಸ್ಕಿನ್ ಟಚ್ ಆಗಬೇಕು. ನಿಂಬೆಹಣ್ಣು, ಉಪ್ಪು, ಮೆಣಸಿನ್ಕಾಯಿ ಇದ್ಲ ಮೇಲೆ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಜಪ ಮಾಡಿಸ್ಬಿಟ್ಟು, ಅವನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಬ್ಬರು ಮಾಡ್ಬೋದು. ಅವನೇ ಮಾಡಿದ್ರೆ, ರೋಗಿನೇ ಮಾಡಿದ್ರೆ, ಯಾರು ಡೆಂಗು ಜ್ವರ ಬಂದು ಅವರೇ ಮಾಡಿದ್ರೆ ಒಳ್ಳೆಯದು. ಅವ್ರ ಕೈಲಿ ಮಾಡೋಕ್ಕೆ ಸುಸ್ತು ಸಂಕಟ ಆಗಲ್ಲ ಅಂದರೆ ಬೇರೆಯವ್ರು ಮಾಡಬೇಕು. ಅವ್ರು ಮಾಡ್ತಾರಲ್ಲ, ರೋಗಿನೇ ಮಾಡಿದ್ದೇ ಆದರೆ, ಯಾರು ಡೆಂಗು ಜ್ವರ ಬಂದು ಅವರೇ ಮಾಡಿದ್ದೇ ಆದರೆ ಜಪ ಮಾಡಿಬಿಟ್ಟು ಅರ್ಧ ಗಂಟೆ ಅದನ್ನು ತೊಗೊಂಡೋಗಿ ಬೆಂಕಿಗೆ ಹಾಕಿ ಸುಟ್ಬಿಡ್ಬೇಕು. ನಿಂಬೆಹಣ್ಣು, ಉಪ್ಪು, ಮೆಣಸಿನ್ಕಾಯಿ ಇದ್ಲಲ್ಲ ಸುಟ್ಬಿಡ್ಬೇಕು. ಸುಟ್ಟದು 1-2 ದಿನಕ್ಕೆ, 1-2 ಅವರ್ಗೆ ಅವ್ರಿಗೆ ಚೇತರಿಸ್ಕೊ ಬಂದ್ಬಿಡಿ. ನಮ್ಮ ಸೂಕ್ಷ್ಮ ಶರೀರದಲ್ಲಿ, ಕಾರಣ ಶರೀರದಲ್ಲಿ ಇದು ಕ್ಲೀನ್ ಆಗುತ್ತೆ. ತಂತ್ರ ಏನು ಮಾಡುತ್ತೆ? ದೇಹದ ಹೊರಗಡೆ 2 ಶರೀರ ಇದೆ. ಸೂಕ್ಷ್ಮ ಶರೀರ, ಕಾರಣ ಶರೀರ, ಕಾಸಲ್ ಬಾಡಿ ಮತ್ತು ಆಸ್ಟ್ರಲ್ ಬಾಡಿ. ಈ 2 ಬಾಡಿಲೂ ಆ ನೆಗೆಟಿವನ್ನು ಈ ಐಟಮ್ಸು ಉಪ್ಪು, ನಿಂಬೆಹಣ್ಣು, ಮೆಣಸಿನ್ಕಾಯಿ ಮತ್ತು ಇದ್ಲು ತೆಗೆಯುತ್ತೆ. ಅದನ್ನು ತೊಗೊಂಡು ಸುಟ್ಟಾಕ್ಬಿಟ್ರೆ ಅಲ್ಲಿ ಬಿಸಿ ಆದ ತಕ್ಷಣ ಇಲ್ಲೆಲ್ಲ ಜ್ವರ, ಆ ಬಿಸಿ ಅಲ್ಲೊಟ್ಟೋಗುತ್ತೆ. ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ತಂತ್ರ ಇದು ಭಾಳ ವಿಶೇಷ. 2ನೇದು, ನಮಗೆ ಸುಸ್ತು ಸಂಕಟ, ತಲೆ ಮೈಭಾರ ಬರ್ತಿದೆ, ಇನ್ನೇನು ಜ್ವರ ಬರ್ತಿದೆ ಅಂದರೆ ಇದನ್ನು ಯಾರ ಕೈಲಾದರೂ ಇಳಿ ತೆಗೆಸ್ಕೋಬೇಕು. ಒಂದು ನಿಂಬೆಹಣ್ಣು, ಕಲ್ಲುಪ್ಪು, ಮೆಣಸಿನ್ಕಾಯಿ ಮತ್ತು ಇದ್ಲು, ಇದನ್ನು ಇಟ್ಕೊಂಡು ಯಾರಿಗೀಗ ಸುಸ್ತು ಸಂಕಟ, ಮೈಭಾರ, ಓಡಾಡೋಕ್ಕಾಗ್ತಿಲ್ಲ ಅಂದರೆ ಅವ್ರ ತಲೆಯಿಂದ ಪಾದವ್ರಿಗೆ 21 ಸಲ ಇಳಿ ತೆಗೆದುಬಿಟ್ಟು ಅದನ್ನು ತೊಗೊಂಡು ಬೆಂಕಿಗೆ ಹಾಕಿ ಸುಟ್ಬಿಟ್ಟ ಅಂದರೆ ಅವ್ರು ಡೆಂಗು ಜ್ವರನೇ ಬರಲ್ಲ. ಏನೇ ತಿನ್ನಲಿ, ಏನೇ ಕುಡೀಲಿ. ನೋಡಿ, ಇದೊಂಥರ ಚಾಲೆಂಜ್ ಇದು. ಅದರಿಂದ ಡೆಂಗು ಜ್ವರ ಬಂದಿರೋ ಪೇಷಂಟು ಮಲ್ಕೊಂಡೋ ಕೂತ್ಕೊಂಡು, ಹಾಸಿಗೆ ಮೇಲೆ ಮಲ್ಕೊಂಡೋ ಕೂತ್ಕೊಂಡು ಇದನ್ನು ಹೇಳಿ ಅವ್ನು ಮುಟ್ಟದಂಥ, ಅವ್ನು ಮಂತ್ರ ಹಾಕಿ ಮುಟ್ಟಂಥ ಐಟಮ್ಸ್ ಇದೆಲ್ಲನೂ ತೊಗೊಂಡೋಗಿ ಬೆಂಕಿಗೆ ಹಾಕಿ ಸುಟ್ಬಿಡಿ. ಇಲ್ಲ ಅವ್ನ ಕೈಲಿ ಮಾಡೋಕ್ಕೆ ಆಗಿಲ್ಲ ಅಂದರೆ ನೀವೇ ಎಲ್ಲ ಐಟಮ್ಸ್ ಎಡಗೈಲಿ ಇಟ್ಕೊಂಡು ತಲೆಯಿಂದ ಪಾದದವ್ರಿಗೆ ಮಲಗಿರುವಾಗಲೇ ಇಳಿ ತೆಗಿರಿ ಅವನ್ನ. ಆ ರೋಗಿಗೆ, ಡೆಂಗು ಜ್ವರದಲ್ಲಿ ನರಳ್ತಿರೋರಿಗೆ 21 ಸಲ ತೆಗಿರಿ. 2 ಅವರಲ್ಲೇ ಚೇತರಿಸ್ಕೊಂಡ್ಬಿಡ್ತಾರೆ. ನೋಡಿ ಎಂಥ ವಿಶೇಷ ಅಂದರೆ, ಸೂಕ್ಷ್ಮ ಮತ್ತು ಕಾರಣ ಶರೀರ ಇರುವಂಥ ನಮ್ಮ ಹೌರ, ನಮ್ಮ ಬಾಡಿಲಿ ಹೌರ, ಆ ಪ್ರಭಾವಳಿ ಅದು ಕ್ಲೀನ್ ಮಾಡುತ್ತೆ. ಇದೆ ನಿಂಬೆಹಣ್ಣು, ಉಪ್ಪು, ಮೆಣಸಿನ್ಕಾಯಿ ಇದ್ಲು, ಇದು ಬಳಸೋದು ತಂತ್ರ. ಇದು ತಂತ್ರ, ಟೆಕ್ನಾಲಜಿಯನ್ನು ಇಳಿ ತೆಗೆಯೋದು, ಇದು ತಿಳಿ ತೆಗೆಯೋದು, ಇದನ್ನು ಉಪಯೋಗಿಸ್ಕೊಂಡು
ಮಂತ್ರ ಸೌಂಡ್ ಥೆರಪಿ ಏನು, ಭಾವನೆಗಳು ಕೆಟ್ಟಾದಾಗ, ಮಾತು ಹೊಲಸು ಮಾತಾಡಿದಾಗ, ಮತ್ತು ಹೊಲಸು ತಿಂದಾಗ, ಅಹಂಕಾರ, ಕೋಪ, ದುರಾಸೆ, ಹೊಟ್ಟೆ ಕಿಚ್ಚಿಲ್ದಾಗ ನಮ್ಮ ಬಾಡಿಲಿ ಡಸ್ಟ್, ಆ ಪಾಚಿ, ಆ ಗಲೀಜನ್ನು ತೆಗೆದಾಕತ್ತೆ. ನೋಡಿ, ಎಲ್ಲನೂ ತೆಗಿಬೋದು. ಆ ಅಹಂಕಾರ, ಅಸೂಯೆ, ಕೋಪ, ತಾಪ ಇದರಲ್ಲಿ ದೇಹದಲ್ಲಿ ಕೆಟ್ಟೋಗಿರ್ತಲ್ಲ ಪಾಚಿ, ವರ್ಷಕ್ಕೆ ಇಲ್ಲ ಅಂದ್ರೂ ದಿನ ಕೆಟ್ಟ ಮಾತಾಡ್ತಾರೆ, ಹೊಲಸು ಮಾತಾಡ್ತಾರೆ. ಒಂದಿನೂ ಪುರ್ಸೊತ್ತಿಲ್ಲ. ಮಲಗಿದ್ದಾಗ ಮಾತ್ರ ಅವ್ರು ಮಾತಾಡೋಲ್ಲ. ಎಷ್ಟರಾದಾಗ ಹೆಂಡತಿ ಮಕ್ಕಳು ಹೊರಗಡೆ ಬಂದವರು ಎಲ್ಲರ ಮುಂದೆನೂ ಹೊಲಸು ಮಾತಾಡ್ತಾರೆ. 365 ದಿವಸ 24 ಗಂಟೆನೂ ಮಾತಾಡೋದ್ರೆ ಅವ್ರಿಗೆ ಕ್ಯಾನ್ಸರು, ಪಿಟ್ಸು ಎಲ್ಲ ಬರ್ತದೆ. 24 ಗಂಟೆ ವರ್ಷ ಪೂರ್ತಿ ಬರೀ ನೆಗೆಟಿವ್ ಎನರ್ಜಿನೇ. ಬಾಸ್ ಮೇಲೆ, ಕೊಲೀಗ್ಸ್ ಮೇಲೆ, ಮನೆ ಮೇಲೆ, ಮನೆಯವ್ರ ಮೇಲೆ, ಇವ್ರ ಮೇಲೆಲ್ಲ ಕೆಟ್ಟ ಭಾವನೆ ತುಂಬಿ ನೋಡಿ, ಬಟ್ಟೆಲಿರೋ ಕೊಳೆ ತೆಗಿಬೋದು, ಪಾತ್ರೆಲಿರೋ ಕೊಳೆ ತೆಗಿಬೋದು, ಮನೆ ಕಸ ಗುಡಿಸಿ ಕ್ಲೀನ್ ಮಾಡ್ಬೋದು. ಈ ಕೆಟ್ಟ ಭಾವನೆ, ಕೆಟ್ಟ ನೆಗೆಟಿವ್ ಒಳಗಡೆ ಕೂತಿದೆಯಲ್ಲ, ಅದು ಯಾವ ಸೋಪು ಯಾವ ಬಾರಲ್ಲೂ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮಂತ್ರತಂತ್ರದಲ್ಲೇ ಮಾಡಬೇಕು. ವೀಕ್ಷಕರೇ, ಡೆಂಗು ಜ್ವರಕ್ಕೆ ಒಂದು ಪರಿಹಾರ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಅನುಭವ ಆದಾದ್ಮೇಲೆ ಮಾಡಿ, ಯಾರು ಡೆಂಗು ಜ್ವರಕ್ಕೆ ಎದುರ್ಕೊಳ್ಬೇಕಾಗಿಲ್ಲ. ಇದು ಮಾಡಿ ಡೆಂಗು ಜ್ವರದಿಂದ ಮುಕ್ತರಾಗ್ತೀರಾ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಅದು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ. ಕೇಳಾದ್ಮೇಲೆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ನೀವು ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ನಮ್ಮನ್ನು ಭೇಟಿ ಮಾಡ್ಬೋದು. ಯಾರಿಗೆ ಸಮಸ್ಯೆ ಇದೆ ಅವರೇ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದೆ ತೊಗೊಂಬನ್ನಿ. ಈ ಕ್ಯಾನ್ಸರು, ಪಿಟ್ಸು ಮತ್ತು ಲಕ್ವಾ ಹೀಗೆ ಹಲವಾರು ರೋಗದಿಂದ ನರಳುತ್ತಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ಇದ್ದರೆ ಅದನ್ನು ಜೊತೆ ತೊಗೊಂಡು ಬಂದರೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.